ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾನು ಚುಡ್ವಾ ಅಂದರೆ ಚೂಡ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಚೂಡ. ಸೊ ಬನ್ನಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಪುಟಾಣಿ, ಶೇಂಗಾ ಹಾಗೂ ಕರಿಬೇವು, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಜಜ್ಜಿರಬೇಕು ಬೆಳ್ಳುಳ್ಳಿ, ಹಾಗೆ ಕೋಕೋನಟ್ ಸ್ಲೈಸ್. ಇದು ಒಣಗಿರೋ ಕೋಕೋನಟ್ ಆದರೂ ಹಸಿ ಕೋಕೋನಟ್ ಆದರೂ ಓಕೆ. ಇದು ಜೀರಾ ಪೌಡರ್, ಇದು ಅಜ್ವಾನ್ ಪೌಡರ್ 1/2 ಸ್ಪೂನ್, ಇದು ಜೀರಿಗೆ 1 ಸ್ಪೂನ್, ಇದು ಸಕ್ಕರೆ ಪೌಡರ್ ಸ್ವಲ್ಪ, ಇದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಒಣಗಿರೋ ಈರುಳ್ಳಿ, ಅಂದರೆ 2 ದಿವಸ ಹಿಂದೆ ಕಟ್ ಮಾಡಿ ಒಣಗಿಸಿರೋ ಈರುಳ್ಳಿ, ಇದು ತುಂಬ ಚೆನ್ನಾಗಿರುತ್ತೆ. ಇದು ಒಂದು 3 ಸೇರಿದೆ ಕಡಲೆಪುರಿ. ಸೊ ಇದನ್ನು ಸ್ವಲ್ಪ 1 ನಿಮಿಷಕ್ಕೆ ಮಟ್ಟಿಗೆ ಬಿಸಿ ಮಾಡಿಕೊಂಡು ಇದು ಬಿಸಿ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನೋಕ್ಕೆ. ಸೊ ಬನ್ನಿ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 4-5 ಸ್ಪೂನ್ ಎಣ್ಣೆ, ಶೇಂಗಾ, ಕೊಬ್ಬರಿ ಸ್ಲೈಸ್ ಒಂಚೂರು ಫ್ರೈ ಮಾಡಿಕೊಂಡು ಮಿಕ್ಕಿರೋದನ್ನೆಲ್ಲ ಹಾಕೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಆಗಿದೆ. ಈಗ ಮಿಕ್ಕಿರೋದನ್ನೆಲ್ಲ ಹಾಕೋಣ. ಬೆಳ್ಳುಳ್ಳಿ, ಆಮೇಲೆ ಹುರ್ಗಡ್ಲೆ ಅಂದರೆ ಪುಟಾಣಿ ಅಂತ ಹೇಳ್ತಾರೆ, ಅದನ್ನು ಚೂರು ಫ್ರೈ ಮಾಡಿಕೊಂಡು ಈ ಥರ ಆಗಬೇಕು. ಫ್ರೈ ಸಾಕು. ಈಗ ಅದು ಒಣಗಿರೋ ಈರುಳ್ಳಿನ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಚೂರು ಫ್ರೈ ಮಾಡ್ಕೊತೀನಿ. ಜಾಸ್ತಿ ಫ್ರೈ ಮಾಡ್ಕೋಬೇಡಿ, ಇದು ತುಂಬ ಕ್ರಿಸ್ಪಿ ಆಗಿರುತ್ತೆ ಆಲ್ರೆಡಿ. ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಸಾಕಿಷ್ಟು ಸರಿಯಾಗಿದೆ. ಕರಿಬೇವು ಹಾಕೋಣದು. ಆಮೇಲೆ ಈಗ ಜೀರಿಗೆನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ. ಫಸ್ಟಲ್ಲಿ ಹಾಕಿದರೆ ಸುಟ್ಟೋಗ್ಬಿಡುತ್ತೆ ಅಂತ ಈ ಥರ ಹಾಕ್ತಾಯಿದ್ದೀನಿ. ನೀವು ಇದೇ ಥರ ಮಾಡಿ. ಅರಿಶಿನ 1 ಸ್ಪೂನು, ಖಾರದ ಪೌಡರು 1.5 ಸ್ಪೂನು, ಅಜ್ವಾಯಿನ 1/2 ಸ್ಪೂನು, ಇದು ಜೀರಿಗೆ ಪೌಡರ್ 1.5 ಸ್ಪೂನು. ಇದ್ರ ಹಾಕೋದ್ರಿಂದ ತುಂಬ ಟೇಸ್ಟಿ, ಆಮೇಲೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಸೊ ಗ್ಯಾಸ್ ಆಫ್ ಮಾಡಿಬಿಡಿ ಈಗ, ಇಲ್ಲಾಂದ್ರೆ ಸುಟ್ಟೋಗ್ಬಿಡುತ್ತೆ. ಗ್ಯಾಸ್ ಆಫ್ ಮಾಡ್ಬಿಟ್ಟು ತಿರುಗಿಬಿಡಿ ಸ್ವಲ್ಪ. ಈಗ ಬೇಕಾದಷ್ಟು ರುಚಿಗೆ ತಪ್ಪಷ್ಟು ಉಪ್ಪು, ಆಮೇಲೆ ಸಕ್ಕರೆ ಕೂಡ ಹಾಕೊಂಬಿಡಿ ಪೌಡರು. ನಾನು 1.5 ಸ್ಪೂನ್ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ ಚೂರು ಕಲಿಸ್ಕೊಂಬಿಟ್ಟು ಸೊ ಈಗ ಬನ್ನಿ ಮಿಕ್ಸ್ ಮಾಡಿಬಿಡೋಣ. ಈಗ ಕಡಲೆಪುರಿ ಚೂಡ ಮಿಕ್ಸ್ ಮಾಡ್ಕೊಂಬಿಡಿ. ಇದಕ್ಕೆ ಇದ್ರ ಮೇಲೆ ಹಾಕೊಂಬಿಡಿ. ಪೇಪರ್ನಲ್ಲಿ ಹಾಕೊಂಡಿದ್ದೀನಿ ನಾನು. ಕೈ ಸುಡುತ್ತೆ, ಹುಷಾರು ಮಿಕ್ಸ್ ಮಾಡಬೇಕಾದ್ರೆ. ಚೂರು ಆರಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಸರಿ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ನೋಡಿ. ಒಳ್ಳೆ ಕಲರ್ ಬಂತು ಈಗ ನೋಡಿ, ಈ ಥರ ಆಗಿರುತ್ತೆ ಫೈನಲಿ. ಇದನ್ನು ಮತ್ತೆ ಬಾಣಲಿಗೆ ಹಾಕ್ಕೊಂಡು ಮತ್ತೆ 1 ನಿಮಿಷ ಬಿಸಿ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿ ಹಾಗೂ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಮತ್ತು. ಸೊ 1 ನಿಮಿಷ ಅದನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಮತ್ತೆ ಬಾಣಲಿಲಿ ಹಾಕ್ಕೊತಿದ್ದೀನಿ. ಸೊ 1 ನಿಮಿಷ ಬಿಸಿ ಮಾಡ್ಕೊಂಬಿಡಿ. ಬಿಸಿ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಸಾಕು.
ಕಡಲೆ ಪೂರಿ ಚೂಡ ರೆಡಿಯಾಗಿಬಿಡುತ್ತೆ. ತಿನ್ನೋಕ್ಕೆ ಸೂಪರಾಗಿರುತ್ತೆ. ಉತ್ತರ ಕರ್ನಾಟಕ ಕಡಲೆ ಪೂರಿ ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.